ದರ್ಶು ಇಲ್ಲಿ ಪಾಸ್ ಮಾಡಿ ದರ್ಶು ಏನಾದರೂ ರೆಕಾರ್ಡ್ ಮಾಡಬಾ ತಮ್ಮ ಮಕ್ಕಳನ್ನ ಬೇರೆ ಬೇರೆ ವಾಹನಗಳಲ್ಲಿ ಶಾಲೆಗೆ ಕಳುಹಿಸುವಂತಹ ಪೋಷಕರು ವಾಹನಗಳ ಸುರಕ್ಷತೆಯ ಬಗ್ಗೆ ಗಮನ ವಹಿಸದೇ ಇದ್ರೆ, ನಿರ್ಲಕ್ಷ್ಯ ತೋರಿದ್ರೆ ಏನಾಗತ್ತೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಸಾಕಷ್ಟು ಪೋಷಕರು ತಮ್ಮ ಮಕ್ಕಳನ್ನ ಬೇರೆ ಬೇರೆ ವಾಹನಗಳಲ್ಲಿ ಶಾಲೆಗೆ ಕಳಿಸ್ತಾರೆ. ಅದೇ ವಾಹನಗಳಲ್ಲಿ ಮಕ್ಕಳು ವಾಪಸ್ ಮನೆಗೆ ಕೂಡ ಬರ್ತಾರೆ. ಆದರೆ ಮಕ್ಕಳನ್ನ ಕಳಿಸುವಂತಹ ವಾಹನದಲ್ಲಿ ಯಾವ ರೀತಿ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ, ನನ್ನ ಮಗು ಸೇಫ್ ಆಗಿ ಶಾಲೆ ರೀಚ್ ಆಗತ್ತಾ, ವಾಪಸ್ ಬರುತ್ತಾ ಅಂತ ಪೋಷಕರು ಗಮನ ಕೊಡದೇ ಇದ್ರೆ ಏನಾಗತ್ತೆ ಅನ್ನೋದಕ್ಕೆ ಈ ವಿಡಿಯೋವೇ ಸಾಕ್ಷಿ. ಒಂದು ಸಲ ಈ ವಿಡಿಯೋವನ್ನ ನೋಡ್ಕೊಂಡು ಬನ್ನಿ, ಎಂಥವರಿಗಾದ್ರೂ ಕೂಡ ನಡುಕ ಹುಟ್ಟುತ್ತೆ, ಎದೆ ಜಲ್ ಅನ್ಸುತ್ತೆ. ಅಂಥದ್ದೊಂದು ಘಟನೆ ನಡೆದಿರೋದು ಬೆಂಗಳೂರಿನ ಕೆಆರ್ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯ ಗಾಯತ್ರಿ ಲೇಔಟ್ನಲ್ಲಿ. ಗುರುವಾರ ಈ ಒಂದು ಘಟನೆ ನಡೆದಿದೆ. ಶಾಲಾ ಮಕ್ಕಳನ್ನ ತುಂಬಿಕೊಂಡು ಹೋಗ್ತಾ ಇದ್ದಂಥ ಓಮಿನಿ ವ್ಯಾನ್ ರಸ್ತೆಯಲ್ಲಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಆ ವಾಹನದ ಹಿಂಬದಿಯ ಡೋರ್ ಓಪನ್ ಆಗಿದೆ. ಪರಿಣಾಮ ವ್ಯಾನ್ನಲ್ಲಿ ಹಿಂದೆ ಕೂತಿದ್ದಂಥ ಮಕ್ಕಳು ಆಯತಪ್ಪಿ ನೇರವಾಗಿ ರಸ್ತೆಗೆ ಬಿದ್ದಿದ್ದಾರೆ. ಅದೃಷ್ಟವಶಾತ್ ಆ ವಾಹನ ಅತಿ ವೇಗವಾಗಿ ಸಾಗ್ತಾ ಇರಲಿಲ್ಲ. ಜೊತೆಗೆ ಹಿಂದಿನಿಂದ ಬೇರೆ ಯಾವುದೇ ದೊಡ್ಡ ವಾಹನಗಳು ಬಾರದೇ ಇದ್ರಿಂದ ದೊಡ್ಡ ಮಟ್ಟದ ಪ್ರಾಣಾಪಾಯ ತಪ್ಪಿದೆ. ಮಕ್ಕಳ ಅದೃಷ್ಟ ಚೆನ್ನಾಗಿತ್ತು, ಯಾವುದೇ ರೀತಿಯಾದಂಥ ಅಪಾಯ ಆಗಿಲ್ಲ. ಇನ್ನು ಮಕ್ಕಳು ಆ ಒಂದು ವ್ಯಾನ್ನಿಂದ ಕೆಳಗೆ ಬೀಳ್ತಾ ಇರುವಂಥ ದೃಶ್ಯಾವಳಿಗಳು ಅಲ್ಲಿದ್ದಂಥ CCTV ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ವೈರಲ್ ಕೂಡ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ದೃಶ್ಯ. ನೆಟ್ಟಿಗರು ಹಾಗೆ ಪೋಷಕರು ಶಾಲಾ ವಾಹನಗಳ ನಿರ್ವಹಣೆ ಮತ್ತು ಚಾಲಕನ ನಿರ್ಲಕ್ಷ್ಯದ ಬಗ್ಗೆ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆಲ್ಲ ನೇರ ಕಾರಣ ವಾಹನದ ಚಾಲಕ. ಆತ ಬಾಗಿಲು ಲಾಕ್ ಆಗಿದೆಯಾ ಅನ್ನೋದನ್ನ ಖಚಿತಪಡಿಸಿಕೊಳ್ಳದೆ ತರಾತುರಿಯಲ್ಲಿ ವಾಹನವನ್ನ ಚಲಾಯಿಸಿದ್ದೆ ಇದಕ್ಕೆ ಕಾರಣ ಅಂತ ಸಾಕಷ್ಟು ಜನ ಆರೋಪವನ್ನ ಮಾಡ್ತಿದ್ದಾರೆ, ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇನ್ನು ರಸ್ತೆಗೆ ಬಿದ್ದ ಪರಿಣಾಮ 4 ಶಾಲಾ ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಅಂತ ಪೊಲೀಸರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಕೂಡಲೇ ಕಾರ್ಯಪ್ರವೃತ್ತರಾದಂತಹ ಕೆಆರ್ಪುರ ಪೊಲೀಸ್ ಠಾಣೆಯ ಪೊಲೀಸರು ನಿರ್ಲಕ್ಷ್ಯ ತೋರಿದಂತಹ ಚಾಲಕನ ವಿರುದ್ಧ FIR ದಾಖಲಿಸಿಕೊಂಡಿದ್ದಾರೆ. ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ಶಾಲಾ ವಾಹನವನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಚಾಲಕನ ವಿರುದ್ಧ ಪ್ರಕರಣ ದಾಖಲಿಸಿ ಮುಂದಿನ ತನಿಖೆಯನ್ನು ಕೈಗೊಳ್ಳಲಾಗುತ್ತೆ ಅಂತ ಪೊಲೀಸರು ಕೂಡ ತಿಳಿಸಿದ್ದಾರೆ. ನಿಜಕ್ಕೂ ಪ್ರತಿ ಪೋಷಕರಿಗೆ, ಶಾಲಾ ಆಡಳಿತ ಮಂಡಳಿಯವರಿಗೆ ಈ ಒಂದು ಘಟನೆ ಪಾಠ ಆಗಬೇಕು. ತರಾತುರಿಯಲ್ಲಿ ಮಕ್ಕಳನ್ನ ಹೇಗಾದರೂ ಶಾಲೆಗೆ ತಲುಪಿಸಬೇಕು ಅಥವಾ ಮನೆಗೆ ಒಮ್ಮೆ ಬಿಟ್ಟುಬಿಡಬೇಕು ಅನ್ನೋ ಆತುರದಲ್ಲಿ ಶಾಲಾ ಮಕ್ಕಳ ಸುರಕ್ಷತೆಯ ಬಗ್ಗೆ ಯಾವುದೇ ರೀತಿಯಾದಂತಹ ಗಮನ ಕೊಡದೆ ಕೆಲ ವಾಹನಗಳ ಚಾಲಕರು ಬೇಕಾಬಿಟ್ಟಿಯಾಗಿ ವಾಹನಗಳಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ. ಅವರು ಸೇಫ್ ಆಗಿದ್ದಾರಾ, ಅವರು ನಿದ್ದೆ ಮಾಡ್ತಿದ್ದಾರಾ ಅಥವಾ ಯಾವ ರೀತಿ ಕೂತಿದ್ದಾರೆ, ನಿದ್ದೆಯ ಸಂದರ್ಭದಲ್ಲಿ ಮಕ್ಕಳಿಗೆ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗಲ್ಲ. ಸಡನ್ನಾಗಿ ಬ್ರೇಕ್ ಹಾಕಿದಾಗ ಕೆಲವೊಂದು ಸಂದರ್ಭದಲ್ಲಿ ಡೋರ್ ಓಪನ್ ಆಗಿ ಬೀಳುವಂಥ ಸಾಧ್ಯತೆ ಇರುತ್ತೆ. ಸಾಮಾನ್ಯವಾಗಿ ಕೆಲವು ಪೋಷಕರು ಮಕ್ಕಳನ್ನು ಆಟೋದಲ್ಲಿ ಕಳಿಸ್ತಾರೆ ಸ್ಕೂಲಿಗೆ. ಅಂಥ ಸಂದರ್ಭದಲ್ಲಿ ಬ್ರೇಕ್ ಹಾಕಿದಾಗ ಮಕ್ಕಳು ಹೊರಗಡೆ ಬೀಳುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಕ್ಕಳನ್ನ ಶಾಲೆಗೆ ಕರ್ಕೊಂಡು ಹೋಗುವಂಥ ಹಾಗೆ ವಾಪಸ್ ಕರೆತರುವಂತಹ ವಾಹನಗಳು ಯಾವ ರೀತಿಯ ಸುರಕ್ಷತಾ ಕ್ರಮಗಳನ್ನು ಮಕ್ಕಳ ನಿಟ್ಟಿನಲ್ಲಿ ಕೈಗೊಂಡಿದೆ ಅನ್ನೋದನ್ನು ಪೋಷಕರು ಗಮನಿಸಲೇಬೇಕು. ಗಮನ ವಹಿಸದೇ ಇದ್ದರೆ ಏನಾಗುತ್ತೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಅದೃಷ್ಟವಶಾತ್ ಆ ಮಕ್ಕಳ ಅದೃಷ್ಟ ಚೆನ್ನಾಗಿತ್ತು, ಯಾವುದೇ ರೀತಿಯಾದಂಥ ಅಪಾಯ ಆಗಿಲ್ಲ. ದೃಶ್ಯ ನೋಡಿದ್ರೆ ನಿಜಕ್ಕೂ ಎದೆ ಜಲ್ ಅನಿಸುತ್ತೆ. ದೇವರ ದಯೆ, ಎಲ್ಲ ಮಕ್ಕಳು ಸೇಫ್ ಆಗಿದ್ದಾರೆ. ಬಹುತೇಕ ಪೋಷಕರು
ಮಕ್ಕಳನ್ನು ಕಳಿಸುವಂಥ ಸಂದರ್ಭದಲ್ಲಿ ನಿರ್ಲಕ್ಷ್ಯ ತೋರ್ತಾರೆ. ಅಯ್ಯೋ ಡ್ರೈವರ್ ಇದ್ದಾರೆ, ಕರ್ಕೊಂಡು ಹೋಗ್ತಾರೆ ಬಿಡು, ಕರ್ಕೊಂಡು ಬರ್ತಾರೆ ಬಿಡಿ ಅಂತ ಅಷ್ಟೇ ಯೋಚನೆ ಮಾಡ್ತಾರೆ. ಆದರೆ ಮಕ್ಕಳಿಗೆ ಸೇಫ್ ಆಗಿದೆಯಾ ಆ ವೆಹಿಕಲ್ ಅನ್ನೋ ಬಗ್ಗೆ ಯಾರೂ ಕೂಡ ಹೆಚ್ಚಾಗಿ ಗಮನವನ್ನು ವಹಿಸೋದಿಲ್ಲ, ನಿರ್ಲಕ್ಷ್ಯ ತೋರ್ತಾರೆ. ಅಂಥವರಿಗೆ ನಿಜಕ್ಕೂ ಇದೊಂದು ಎಚ್ಚರಿಕೆಯ ಗಂಟೆಯಾಗಿದೆ. ದರ್ಶು ಇಲ್ಲಿ ಪಾಸ್ ಮಾಡಿ ದರ್ಶು ಏನಾದ್ರು ರೆಕಾರ್ಡ್ ಮಾಡಬಾ ರೆಕಾರ್ಡ್